ಮುನ್ನೆಲೆ ಬಂದಿದೆ. ಈ ಹೋರಾಟದ ಮುಂದೆ ತೀರ್ಮಾನಗಳು ಹೇಗಿರುತ್ತೆ? ಏನಿಲ್ಲ, ಇವತ್ತು ಅಶೋಕ್ ಪಟ್ಟಣ ಅವರು ಮತ್ತು ನೀರಾವರಿ MD ಅವರು ಬಂದ ಇದನ್ನು ತಕ್ಷಣ ಇಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತು ಅಂತ ಇವತ್ತು ಲಿಖಿತ ರೂಪದಾಗಿ ರೈತರ ಮುಂದೆ ಬರೆದು ಕೊಡಬೇಕಾಗೈತಿ. ಅಶೋಕ್ ಪಟ್ಟಣ ಸಾಹೇಬ್ರು ದಿವಸ ರಾಜ್ಯದ ಮುಖ್ಯಮಂತ್ರಿ ಜೊತೆ ಇರ್ತಾರ. ಇದನ್ನು 3 ವರ್ಷದಿಂದ ನೀರಾವರಿ ಮಾಡಬೇಕಾಗಿತ್ತು, 10 ವರ್ಷದಿಂದ ಮಾಡಬೇಕಾಗಿತ್ತ. ಆದರೂ ಈ ಭಾಗದ ರೈತರ ದೇವರಿಗೆ ಮೋಸ ಮಾಡ್ಯಾರು. ಇವತ್ತಾದರೂ ಕೂಡ ಆ ಮೋಸ ಆಗಬಾರ್ದು. ಈಗಾರು ತಕ್ಷಣ ಎಚ್ಚೆತ್ತು ರಾಜ್ಯದ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಇವತ್ತು ಸಾಯಂಕಾಲ ಒಳಗಾಗಿ ಬಂದ MD ಅವರು ತಾವು ಬಂದ ಇಷ್ಟು ದಿನದಾಗ ಬಸವೇಶ್ವರ ಮತ್ತು ವೀರಭದ್ರೇಶ್ವರ ಏತ ನೀರಾವರಿಯನ್ನು ಕಂಪ್ಲೀಟ್ ಮಾಡ್ತು ಅಂತೇಳಿ ರೈತ ದೇವರುಗಳಿಗೆ ಬರೆದು ಕೊಟ್ಟ. ಅವರ ಒಂದು ಒಳ್ಳೆತನವನ್ನು ಕಾಪಾಡ್ಕೋಬೇಕಿಲ್ಲ ಅಂತಂದ್ರೆ ನಾಳೆ ಇಡೀ ಸಂಪೂರ್ಣ ರಾಮದುರ್ಗೆಲ್ಲ ಬಂದಾಗೆ ಲಕ್ಷಾಂತರ ಜನ ನಾಳೆ ಬೀದಿಗೆ ಬರ್ತಕ್ಕಂಥ ಸಂದರ್ಭ ಆಕತಿ. ಅದಕ್ಕಾಗಿ ಎಚ್ಚೊತ್ತ ಇವತ್ತು ಅಶೋಕ್ ಪಟ್ಟಣ ಅವರು ದಯವಿಟ್ಟು ನೀವು ಇದ್ರೊಳಗ ಆಟ ಆಡಬೇಡ್ರಿ. ಯಾಕಂದ್ರೆ ಸಣ್ಣ ಹುಡುಗರು ಕೂಡ ಗೊತ್ತೈತಿ ನಿಮಗೆ ಮುಖ್ಯಮಂತ್ರಿಗೆ ಚಲೋ ಐತೆ ಅಂತೇಳಿ ನೀವು ಯಾಕೆ ರೈತ ದೇವರುಗಳಿಗೆ ಮೋಸ ಮಾಡತ್ತೀರಿ ಅರ್ಥ ಆಗ್ಬಾರ್ದು. ಇವರೇ ಜಾಗೃತ ಆದಪ್ಪ ಅಂದ್ರ ನಾಳೆ ನಿಮ್ಮನ್ನ ಬೀದಿ ಒಳಗೆ ತರ್ತಾರೋ, ಬೀದಿ ಒಳಗೆ ತರೋದು ಬೇಡಪ್ಪ ಅಂದ್ರ ತಕ್ಷಣ ಇವತ್ತು ಸಾಯಂಕಾಲ ಬರ್ರಿ, ಬಂದು ಈ ರೈತರಿಗೆ ಗೌರವ ಕೊಟ್ಟು ನೀರಾವರಿ ಮಾಡ್ಬೇಕು ಎಚ್ಚರಿಕೆ ಕೊಡ್ಬೇಕು. ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ, ಸಚಿವರಾಗಬೇಕು, ಜಿಲ್ಲೆ ಅಭಿವೃದ್ಧಿ ಮಾಡಬೇಕಂತ ಆಸೆ ಪಟ್ಟು ಬಹಳ ಹೋರಾಟ ಮಾಡ್ತಾರೆ. ಅಂದ್ರೆ ಇಲ್ಲಿ ಈ ಭಾಗದ ರೈತರ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ ಅನಿಸ್ತಾ ಇದೆ ರೈತರು ಯಾರಿಗೆ? ಶಾಸಕರಿಗೆ ಆಗೈತಿ. ಈಗೆಲ್ಲ ನೋಡತ್ತಿರಲಿಲ್ಲ 10,000 ಜನ ಸೇರೈತಿ ಅಂದ್ರೆ ಅಭಿವೃದ್ಧಿ ಆಗಿಲ್ಲ ನಂತರ ಸೇರಿದಾರೋ, ಅವರ ಕೆಲಸ ಮಾಡಿಲ್ಲ ವೈಫಲ್ಯದಾರ ನಂತರ ಸೇರಿದಾರೋ. ಇವತ್ತು ಈ ವೈಫಲ್ಯತೆಯನ್ನು ತೀರಿಸಬೇಕಪ್ಪ ಅಂತಂದ್ರ ತಕ್ಷಣ ಇವತ್ತು ಬಂದ ಈ ರೈತರ ಋಣ ತೀರಿಸಬೇಕಪ್ಪ ಅಂದ್ರೆ ಇಲ್ಲಿ ಬಂದ ಈ ವೀರಭದ್ರೇಶ್ವರ ಬಸವೇಶ್ವರ ಏತ ನೀರಾವರಿಯನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಜನ ಇವತ್ತು ರೈತರು ರೆಡಿ ಆಗ್ಯಾರ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಹೋರಾಟಕ್ಕೆ ಗಡುವು ಕೊಟ್ಟಿದ್ರಿ, ಶಾಸಕರು ಬರ್ತಾ ಇದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಇವತ್ತೇನಾದ್ರು ಶಾಸಕರು ಬಂದು ಸಾಯಂಕಾಲ ಬಗೆಹರಿಸಲಿಲ್ಲ ಅಂದ್ರ ರಾಮದುರ್ಗ ಸಂಪೂರ್ಣ ಎಲ್ಲ ಬಂದಾಗ ನಾಳೆ ಲಕ್ಷಾಂತರ ಜನ ಕೂಡ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ವಿಭಿನ್ನ ರೀತಿಯೊಳಗೆ ಚಳವಳಿಯನ್ನು ಮಾಡ್ತೀವಿ.